ನಮಸ್ಕಾರ ರೀ ಕರ್ನಾಟಕ ಮಂದಿಗೆ. ನೋಡ್ರಿ ಈ ಅಕ್ಕ ಏನ್ ವಿಡಿಯೋದಾಗ ಹೇಳ್ಯಾ ನೋಡ್ರಿ ಒಂದಿಟ್ಟ ಹಿಂದಿಯಾಗ ಹೇಳ್ಯಾಳು ಅದನ್ನ ಅರ್ಥ ನಿಮ್ಗ ಹೇಳ್ತಾನೆ ಅಂತ. ಇಂಡಿಯಾ ಇಸ್ರಾಯಲ್ ಜೊತೆ ಯುದ್ಧ ಮಾಡ್ಬೇಕಂತ ಹೇಳಿ ಇದನ್ನ ಮಾಡಕತ್ತಾಳು. ಆಕಿನ ಬಗ್ಗೆ ಒಂದೆರಡು ಮಾತಾಡ್ತಾನಿ. ಈ ವಿಡಿಯೋ ನೋಡ್ರಿ ಹೆಂಗ್ ಹೇಳ್ಯಾಳಕ್ಕೆ ಅಂತೇಳಿ. ಅಕ್ಕನ ವಿಡಿಯೋ ಕೇಳ್ರಿ ಒಂದಿಟ್ಟ ಹಿಂದಿಯಾಗ, ಆಮ್ಯಾಗ ಅದನ್ನ ಅರ್ಥನೂ ಹೇಳ್ತಾನೆ, ಕನ್ನಡದಾಗ ಹೇಳ್ತಾನೆ, ಹಿಂದಿಯಾಗ ಹೇಳ್ತಾನೆ ಅಂತ. ಈ ವಿಡಿಯೋ ನೋಡ್ರಿ ಒಂದ್ ಸ್ವಲ್ಪ. और सुन, चैन में इतना दम है ना तो हमसे लड़ हिंदुस्तानियों से, हम फाड़ के ना सुखा दे तो हिंदुस्तानी ना कहना, मैं हुसैनी ना कहना. ಇಸ್ರೇಲ್ ಜೊತೆ ಇಂಡಿಯಾ ಯುದ್ಧ ಮಾಡ್ಬೇಕಂತ್ರಿ. ನಾವ್ಯಾಕ್ ಮಾಡ್ಬೇಕ್ರಿ ಯುದ್ಧ? ಈಕಿ ಹೇಳಿದ್ಗಳೇ ನಾವ್ ಯುದ್ಧ ಮಾಡ್ಬೇಕನ್ರಿ? ಅವ್ರ ಮಂದಿಗೆ ಹೇಳಂತ ಹೇಳ್ರಿ. ಪಾಕಿಸ್ತಾನದಿಂದ ಮಿಲಿಟರಿ ಅನ್ನೋದು ಕಳಿಸಿ ಸಿಂಧೂರದಾಗ ಪಾಪ ಅವರು ಹೊಸ ಹೊಸ ಲಗ್ನ ಆಧಾರ ಅನ್ನೋದು ಕೊಂದ್ರಲ್ಲ. ಬೇಕೊಸೂರ್ ಹೆಣ್ಮಕ್ಳನ್ನ ಗಂಡುಗಳನ್ನ ಎಲ್ಲಾರು ಕೊಲ್ಲಿಲ್ಲ. ಪುಲ್ವಾಮಾ ಅಟ್ಯಾಕ್ ಮಾಡ್ಲಿಲ್ಲ. ಅವಾಗ ಏನು ಸ್ಟ್ರೈಕ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ನಮ್ಮ ಸೈನಿಕರದ್ದು ಎಷ್ಟು ಮಂದಿ ಸೈದಕ್ಕಾರ, ಅದಕ್ಕೆ ಏನು ಒಂದ್ ಮಾತು ಎತ್ತಲಿಲ್ಲ, ಏನಿಲ್ಲ. ಈಗ ಇರಾನ್ದ ಇಂಡಿಯಾ ಜೊತೆ ಜಗಳ ಮಾಡು, ಅವ್ರ ಜೊತೆ ಯುದ್ಧ ಮಾಡು ಅಂತ ಹೇಳಾಕತ್ತಿರಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿಮ್ದ? ಈ ಸ್ಟ್ರೈಕು ಮೌನ ವ್ರತ ಎಲ್ಲಾ ಮಾಡೋದು ಅವಾಗ ಎಲ್ಲಿ ಹೋಗಿತ್ತು ಬೀರ್ರಿ ಮೇಡಮ್? ಅವಾಗ ಸುಮ್ನೆ ಇದ್ರಿ, ಆರಾಮ್ ಊಟ ಗೀಟ ಮಾಡಿ ಮನ್ಯಾಗ ಮಕ್ಕೊಂಡ್ ಆರಾಮ್ ನಿದ್ದೆ ಮಾಡಾಕತ್ತಿದ್ರಿ. ಈಗ ಇಂಡಿಯಾ ಜೊತೆ ಜಗಳ ಮಾಡ್ರಿ, ಯುದ್ಧ ಮಾಡ್ರಿ ಅಂತ ಹೇಳಾಕ್ ಬಂದಿರಿ. ನಾವ್ಯಾಕ್ ಮಾಡ್ಬೇಕ್ರಿ ಯುದ್ಧ? ನಮಗೇನ್ರ ಪರಿಸ್ಥಿತಿ ಹಂಗ ಬಂದಾಗ ನಮ್ ಸರ್ ಅದಾರ ಮ್ಯಾಗ್ನ್ಯಾರ ಸರ್ನಾ, ನಮ್ಮ ಭಗವಾನ್ ಅದಾನ, ರಾತ್ರಿನ ಬಾಂಬ್ ಹೋಗಿಸ್ತಾನ. ನೀವ್ ಅದನ್ನ ಬಿಡ್ರಿ, ನೀವ್ ಹೇಳದಿಂದ ಅಂತೇಳಿ ನಾವೇನ್ ಯುದ್ಧ ಮಾಡೋದೇನು ಅವಶ್ಯಕತೆ ಇಲ್ಲ ಸರ್ನಾ. ಇಸ್ರೇಲ್ ಜೊತೆ ಯುದ್ಧ ಮಾಡು, ಅವ್ರ ಜೊತೆ ಯುದ್ಧ ಮಾಡ್ರಿ ಅಂತ ಹೇಳಿ. ಅಕ್ಕ ಒಂದಿಟ್ ನೀವು ಪಾಕಿಸ್ತಾನದವ್ರಿಗೆ ಹೇಳ್ರಿ ಯುದ್ಧ ಅದು ಮಾಡಕ್ ಹೋಗಬೇಡ ಅಂತ ಹೇಳಿ. ಅದನ್ನ ಬಿಟ್ಕೊಡ್ ಕಾಸ್ಲೆ ಅವ್ರ ಜೊತೆ ಯುದ್ಧ ಮಾಡ್ಬೇಕು, ಇವ್ರ ಜೊತೆ ಯುದ್ಧ ಮಾಡ್ಬೇಕಂತ ಹೇಳಿ. ಮಿಲಿಟರಿ ಅನ್ನೋದು ಒಳಗದು ಬರ್ತಾರಲ್ಲ, ಅವ್ರು ನಿಮ್ ಮಂದ್ಯಾರ ಇರ್ತಾರ, ಅವ್ರಿಗೆ ಹೇಳ್ಬೇಕು ಒಂದಿಟ್ಟು, ಹಂಗದು ಬೇಕೋಸರು ಇದ್ದಾರ ನಾವು ಹೊಡಿಬಾರ್ದು, ಗುಂಡಿಟ್ಟು ಹೊಡಬಾರ್ದು. ಪಾಪ ಹೊಸ ಹೊಸ ಲಗ್ನ ಆಗಿ ಹನಿಮೂನ್ಗಂತ ಹೋದಾರ್ನ ಯಾ ಮಂದಿ ಅಂತೇಳಿ ಗುಂಡಿಟ್ಟಿಟ್ಟು ಹೊಡೆದ್ರಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿಮ್ದ? ಅವಾಗ ಸುಮ್ಮನೆ ಇದ್ರಿ ಅವಾಗ. ಈಗ ಬ್ಯಾರೆ ಇಂಡಿಯಾದಾಗ ಏನ್ರ ಆದ್ರೆ ಏನು ಮಾಡೋದಿಲ್ಲ ನೀವು. ಈಗ ಕರ್ನಾಟಕದಾಗೂ ಮೌನ ವ್ರತ ಸ್ಟಾರ್ಟ್ ಆಗೈತಿ, ಇಂಡಿಯಾದಾಗ ಎಲ್ಲಿ ಸಿಕ್ಕಲ್ಲೇ ಮೌನ ವ್ರತ ಸ್ಟಾರ್ಟ್ ಆಗೈತಿ. ಯಾಕ್ರಿಪ್ಪ? ಯಾಕ ಸೈನಿಕರದು ಸತ್ತ ನಿಮ್ ಮೌನ ವ್ರತ ಯಾವ್ದು ಹೊರಗೆ ಒಬ್ರು ಬರ್ಲಿಲ್ಲ ನೀವು. ಈಗ ನೀವು ಯಾವ್ದೋ ದೇಶದಾಗ ಪ್ರಧಾನಮಂತ್ರಿ ಸತ್ತಾನ ಅಂತೇಳಿ ಈಗ ನೀವೆಲ್ಲ ಇಷ್ಟೆಲ್ಲ ಮೌನ ವ್ರತ ಮಾಡಾಕತ್ತೀರಿ, ಇಂಡಿಯಾ ಜೊತೆ ಯುದ್ಧ ಮಾಡ್ರಿ ಅಂತೇಳಿ. ನೀವ್ ಹೇಳ್ದಂಗೆ ಕೇಳಾಕ ನಾವೇನು ಗುಲಾಮ್ರತ್ ಮಾಡಿರಿ? ನೀವ್ ಒಂದೇಕ ನಿಮ್ಮ ಮಂದಿಗೆ ಹೇಳ್ರಿ, ಆಮ್ಯಾಗ ನಮಗ್ ಹೇಳುವಂತ್ರಿ ಅಂತ ಇಂಡಿಯಾ ಜೊತೆ ಯುದ್ಧ ಮಾಡ್ಬೇಕು ಬಿಡ್ಬೇಕಂತೇಳಿ ಈ ವರದಿ ಡಿಸೈಡ್ ಮಾಡ್ದೈತಿ. ನಮ್ ಮ್ಯಾಗ 108 ಸಾಹೇಬ್ಗಳು ಅದಾರ, ಅವ್ರು ಯೋಚನೆ ಮಾಡ್ತಾರ. ನೀ ಏನ್ ನ್ಯೂಸ್ನ್ಯಾಗ ಅದು ಕುಂತ್ಕೊಂಡ್ ಕಾಸ್ಲೆ ಇಲ್ಲಿ ಬಂದು ಯುದ್ಧ ಮಾಡ್ಬೇಕು, ನಾವ್ ಹೊಕ್ಕೇವಿ ಹೊಕ್ಕೇವಿ ಅನ್ನೋದಲ್ಲ. ಒಂದ್ ಬೀಳ್ಬಾರ್ದು, ಒಂದ್ ಬಂಬ್ ಬಿತ್ತಂತಂದ್ರ ಯಾ ಮಗಾನು ಮುಂದೆ ಹೋಗಂಗಿಲ್ಲ. ಅಲ್ಲೇ ಅಪ್ಪಚ್ಚಿ ಗಪ್ಪಚ್ಚಿ ಓಡಾಕ್ ಸ್ಟಾರ್ಟ್ ಮಾಡ್ತೀರಿ ಎಲ್ಲಾರು. ಈಗ ಹೇಳೋದ ನ್ಯೂಸ್ನ್ಯಾಗ ನ್ಯೂಸ್ ಹಿಡುಗಳೇನ ಎಲ್ಲಾರು ಹೇಳೋದು ಬಹಳ ಆಸಾನ್ ಐತಿ. ಒಂದ್ ಒಮ್ಮೆ ಗುಂಡು ಬಿತ್ತಪ್ಪ ಅಂತ, ಒಂದ್ ಬಾಂಬ್ ಬಿತ್ತಂತಂದ್ರ ಒಬ್ಬರು ಬರುಗಿಲ್ಲ. ಅವಾಗ ನಾ ಇರಾನ್ ಹೊಕ್ಕನಿ, ನಾ ಅಲ್ಲಿ ಹೊಕ್ಕನಿ, ಆ ಜಿಂದಾಬಾದ ಈ ಜಿಂದಾಬಾದ್ ಅನ್ನೋದು ಅಲ್ಲೇ ಪುಷ್ ಆಗ್ಬಿಡತೈತಿ. ಹಿಂಗ ಬಲೂನ್ ಉಬ್ಬುತ್ತಾಗ ಅಷ್ಟ ಚಲೋ, ಬಿಟ್ಗಳೇನ ಹಿಂಗ ಆಗ್ಬಿಡತೈತಿ. ಸರಿನಾ ಮೇಡಮ್? ಅಕ್ಕ ತಿಳ್ಕೊ ಒಂದ್ ಸ್ವಲ್ಪ. ಜೈ ಹಿಂದ್, ಜೈ ಭಾರತ್.